ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಪ್ರೀತಿ ದೇವಿ ಅಲ್ಲಿ ನೋಡಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನನ್ನಿ ಬಾಳಿಗೆ ಬೆಳಗಾಗಿ ಬೆಳಗಿದ ಬಾಳಿ ಸತಿಯಾಗಿ ಬೆಳಗಿದ ಬಾಳಿನ ಸತಿಯಾಗಿ ಬೆಳಗಿದೆ ಮಾಡಿನ ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಸ್ವಾಮಿ ಪ್ರೀತಿ ದೇವಿ ಪ್ರೀತಿ ಸ್ವಾಮಿ ಆರ್ಯಪುತ್ರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಕಾತರಿಸುತ್ತಿದ್ದೆ. ಆದರೆ ಈ ದಿನ ದೊರೆಯುತ್ತಿದ್ದೇವ. ಪ್ರೇತಿ ನಿನ್ನ ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ಸ್ವಾಮಿ ಈ ನನ್ನ ಸರ್ವಸ್ವವೇ ತಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನುಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ನಾನದನ್ನು ಮೊದಲನೇ ಬಲ್ಲೆನು ಪ್ರೇತಿ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಹೃದಯದ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಅಭಿಲಾಷೆ ದೇವಿ. ವಸಂತದ ಬಳ್ಳಿಯು ದಿನದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಸೂರ್ಯದೇವನು ದಿನದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ಪ್ರೇಮದ ವಿಚಾರವು ಹಾಗೇ ದೇವಿ. ಹೇಗೆ ಸ್ವಾಮಿ?
ವಿರಾದಿಂದ ಸಮ್ಮಿಲನ, ಸಮ್ಮಿಲನದ ಪುನಃ ವಿರ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶ್ಲೋಕದಲ್ಲಿ ತಜ್ಞರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತನಾಗಿರುವುದು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೆತ್ತಿಕೊಳ್ಳಬೇಕೆಂಬುದೇ ನನ್ನ ಅಭಿಲಾಷೆ ದೇವಿ. ಗಾಯನಕ್ಕೆ ವಸಂತ ನಾದಮವು ವಸಂತ ನಾದಮಗೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತ ನಾದಮವು. ನಾನೇ ವಸಂತ ನೀನೆ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಜಾರಿ ಜಾರಿ ಜಲಪಾತವಾಗಿ ಹರಿದು, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಹರಿದು, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಹರಿದು, ಜಲಕನ್ನೆ ರೂಪದಿ ನೀನು ಬಂದರೆ, ಜಲಕನ್ನೆ ರೂಪದಿ ನೀನು ಬಂದರೆ, ಆರೋಹಣ ಅವರೋಹಣ ಕಾಲ ಮನೆಗಾಗಿ, ಆರೋಹಣ ಅವರೋಹಣ ಕಾಲ ಮನೆಗಾಗಿ, ಉತ್ವರದ ಗೀತದಿ ರಾಗಮಂದವಾಗಿ, ನಿನ್ನ ಸೇರಲು ಭಾವ ಪರವಶನಾದೆನು. ಪ್ರೇತಿ ಪ್ರೇತಿ ವಸಂತ ನಾದಮಕ್ಕೆ ವಸಂತ ನಾದಮವು, ನಾನು ವಸಂತ ನೀನೆ ಕೋಗಿಲೆ, ನೀನೆ ಕೋಗಿಲೆ ನಾನೇ ವಸಂತ. ಭುವಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ, ಭುವಿಯಿಂದ ಜಾರಿ ಜಾರಿ ಜಲಪಾತವಾಗಿ ಸೇರಿ, ಜಲಕನ್ನೆಯ ರೂಪದಿ ನಾ ಬಂದೆನಾ, ಜಲಕನ್ನೆಯ ರೂಪದಿ ನಾ ಬಂದೆನಾ, ಆರೋಹಣ ಅವರೋಹಣ ಆರಾಧನೆಗಾಗಿ, ಆರೋಹಣ ಅವರೋಹಣ ಆರಾಧನೆಗಾಗಿ, ಸುಸ್ವರ ಸಂಗೀತವೇ ನಾದ ಮಧುರವಾಗಿ, ಸುಸ್ವರ ಸಂಗೀತವೇ ನಾದ ಮಧುರವಾಗಿ. ಪ್ರಿಯ ಪ್ರೇತಿ ಸ್ವಾಮಿ ದೇವಿ ನಿಮ್ಮ ಸೇರಲು ಭಾವತರಂಗವಾಗಿ. ಕೋಪವೇ ಇಲ್ಲವೇ? ವಸಂತ ನಾದಮಕ್ಕೆ ಕೋಗಿಲೆ ಗಾಯನಕ್ಕೆ, ಕೋಗಿಲೆ ಗಾಯನಕ್ಕೆ ವಸಂತ ನಾದ ನೀನೆ ವಸಂತ, ನಾನು ಕೋಗಿಲೆ ನೀನೆ ವಸಂತ. ಆ ಲಾ 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 ಲಾ. ಸ್ವಾಮಿ ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತರನ್ನು ನಿರಾಕರಿಸುವಳಿ. ಪ್ರೇಮದ ವಿಚಾರದಲ್ಲಿ ಎಷ್ಟೇ ಆದರೂ ನೀವು ಪಂಡಿತರಲ್ಲವೇ ಸ್ವಾಮಿ, ನಿಮ್ಮ ಇಷ್ಟದಂತೆಯೇ ಆಗಲಿ.
ಪ್ರೇತಿ, ಮನೆಗೆ ದೇವರು ಪ್ರಸನ್ನನಾಗಿ ನನ್ನ ಪಾತ್ರದಲ್ಲಿ ಸ್ನಾನ ಕೊಟ್ಟರು. ಕುಳಿತುಕೊಬ್ಬ. ಸ್ವಾಮಿ, ನಾನೇ ನನ್ನ ಕೈಯಾರೆ ಕಟ್ಟಿದ ಈ ಪುಷ್ಪಮಾಲೆಯನ್ನು ಸ್ವೀಕರಿಸಿ ನನ್ನಲ್ಲಿ ಪ್ರಸನ್ನನಾಗು ದೇವ. ಆಗುವಿರಾ? ಆಗಲಿ ಪ್ರೇತಿ, ಆಗುವಿರಾ? ಆಗಲಿ ಪ್ರೇತಿ. ಮನಸೋದೆನು ನಲ್ಲ ನಿಮಗೆ ಬಿಡುಮೌನ ಮಾಡ ಪ್ರೇತಿ, ಬಯಸಿರುವೆ ಬಿಡುಮೌನ ಮಾಡ ಬಯಸಿರುವೆ ಸ್ವಾಮಿ. ಪ್ರೇತಿ, ಮನಸೋತೆನು ಎಲ್ಲ ನಿನಗೆ ಬಿಡುಮೌನ ಮಾಡ ಬಯಸಿರುವೆ ಬಿಡುಮೌನ ಮಾಡ ಬಯಸಿರುವೆ ಮನಸೋತೆನು ಎಲ್ಲ ಪ್ರೇತಿ, ಸ್ವಾಮಿ. ದೇವಿ, ಓ ನೆಲ್ಲನೆ ಸವಿ ಮಾತಂದ ನಾನೇ ನನ್ನೆಲ್ಲ ತಿಳಿಸಯ್ಯ. ನಾನಿನ್ನ ಬಿಡೆನು ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಪ್ರೇತಿ, ಸ್ವಾಮಿ, ಮನಸೋತೆನು ನನ್ನ ನಿನಗೆ ಬಿಡುಮೌನ ಮಾಡ ಬಯಸಿರುವೆ ಬಿಡುಮೌನ ಮಾಡ ಬಯಸಿರುವೆ ಮನಸೋತೆನು ನನ್ನ ಸ್ವಾಮಿ. ಪ್ರೇತಿ, ಪ್ರೇಮದಿ ಕರೆಯುವೆ ಒಲವನ್ನು ಬೀರುತ್ತ ಬಾರೇ ಪ್ರೇಯಸಿ. ಪ್ರೇಮದಿ ಕರೆಯುವೆ ಒಲವನ್ನು ಬೀರುತ್ತ ಬಾರೇ ಪ್ರೇಯಸಿ.
ಆಗಿರುತ್ತೆ? ಇಲ್ಲ ಪ್ರೇಯಸಿ, ಈ ದಿನ ನಾನು ಯುದ್ಧದಲ್ಲಿ ಮಹತ್ತರ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಹಾರವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಏನು ಮಾಡಲಿ ಸ್ವಾಮಿ, 4 ದಿನದಿಂದಲೂ ಯುದ್ಧದಲ್ಲಿಯೇ ನಿರತರಾಗಿರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೆ? ಇಲ್ಲ ಪ್ರೇಯಸಿ, ಏಕೆ ಸ್ವಾಮಿ? ಈ ದಿನ ನಾನು ಯುಧಿಷ್ಠ ರಾಜೇಂದ್ರನ ಅನುಮತಿ ಪಡೆದು ಬಂದಿರುವೆನು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡುವೆಯಾ? ಸ್ವಾಮಿ, ಹಾಗೊಂದು ವೇಳೆ ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಹ ಸಂಗಡಿ ಕರೆದುಕೊಂಡು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ದೇವಿ. ರಾಜಲಕ್ಷ್ಮಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು. ಹಾಗಾದ್ರೆ ಇಲ್ಲಿ ನೋಡಿ ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ನಾನೇ ತಯಾರಿಸುವೆನು. ಇದನ್ನು ಒಂದೇ ಒಂದು ಸಾರಿ ಎದೇರಿಸಿ ನೋಡಲೇ. ಆಹಾ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಹಸ್ತವೆಲ್ಲಿರುವುದು ಪ್ರಿಯ? ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ರಾಜಲಕ್ಷ್ಮಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗಾಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಾ, ಒಂದೇ ಬಿಸಿಲು ಅದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಕಾಂತೆ ನಿನ್ನಯ ಮನವು ಮೋಯಿದೆಯನ್ನನು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಸಾಕು ಮಾಡಿ ಸ್ವಾಮಿ, ನೀವು ಮಾತುಗಳನ್ನು. ತಿಮ್ಮಪ್ಪವೇ, ನಿನ್ನಯ ಮನವು ಮೋಯಿದೆಯನ್ನನು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಬಾರೆ ಪ್ರೇಯಸಿ ಕನ್ಯಮಾರೆ ರೂಪತಿ. ನಾಟ್ಯ ಕಲಾದರೆ ನಾಯಕಿಯೇ ಪ್ರೇತಿ, ನಾಟ್ಯ ಕಲಾದರೆ ನಾಯಕಿಯೇ ಅವ ವೇದದಳು ನೀನೆ ಸರಿಯೇ. ಸಾಕು ಮಾಡಿ ಸ್ವಾಮಿ, ನೀವು ಮಾತುಗಳು. ಪ್ರೇತಿ, ಅವ ವೇದದಳು ನೀನೆ ಸರಿಯೇ. ಅವ ವೇದದಳು ನೀನೆ ಸರಿಯೇ. ಗಗನದಿಂದ ದರಗಿಳಿದ
ಉಪವಾಸದ ಸಮಯವಲ್ಲ, ಘೋರ ಯುದ್ಧವು ಬಂದೊಯ್ದಿರುವುದು. ಈಗಲೂ ನೀನು ನಗುತ್ತಿರುವುದು ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯೇನ ಇದೇ ಬೇರೆ, ಹಾಸ್ಯಮೇಯಾದ ಗಾನಮೇಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಅದು ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುತ್ತೇನೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಒಬ್ಬಳೇನೋ ಹಾಸ್ಯಮಯ್ಯಾಗಿ ಗಾನಮಯ್ಯಾಗಿದ್ದರೆ ಇನ್ನೊಬ್ಬಳು ವೀರ ಪತ್ನಿಯಾಗಿಯೋ ವೀರಾಂಗನೆಯಾಗಿರುಳು. ಹೋಗು ತರುಣವೀರ, ಯುದ್ಧವು ನಿಮ್ಮಂತಹ ಕ್ಷತ್ರಿಯರ ಧರ್ಮ. ಆ ಧರ್ಮವನ್ನು ನೀವು ಪರಿಪಾಲಿಸಲೇಬೇಕಲ್ಲವೇ? ಹಾಗಾದರೆ ಸಂತೋಷ ಚಿತ್ತಳಾಗಿ ನಾನು ಕಳುಹಿಸಿಕೊಡುವೆಯಾ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಪ್ರಿಯ. ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರ್ದ ಸತಿಯು ವೀರಾಂಗನೇ ಸ್ವಾಮಿ. ಆಹಾ. ಹಾಗಾದರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಿಯ. ನಿಮ್ಮ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನೇನಾದರೂ ಈ ಭೂಮಿಗೆ ಬಿದ್ದರೆ ಈ ನನ್ನ ಎರಡು ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವ ಸ್ವಾಮಿ. ಆಹಾ, ನಾನು ನೋಡುತ್ತಿರುವುದು ಏನೇನೀಶ್ವರ? ನನ್ನನ್ನೇ ಸ್ವಾಮಿ. ಸ್ವರ್ಣದ ಪುತ್ತಳಿಕೆಯಲ್ಲಿ ಶಿರಸದ ಮಾಧುರ್ಯ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಆಹಾ. ನಿನ್ನ ಸಂಸಾರದ ದುಃಖದ ಮಧ್ಯ ನಿನ್ನ ಆನಂದದ ಸ್ವರ್ಗ ಕೇಳಿ ಧನಿಯ ಉತ್ತರ ಧನಿಯ. ಹಾರ್ಯವರ್ತದಲ್ಲಿ ನೀನು ನಾರಿ ರತ್ನ. ನೀವೇನು ಸಾಮಾನ್ಯರೇ, ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು ಅಲ್ಲವೇ? ಆದರೆ ನಿನಗಾವ ಗೌರವವಿಲ್ಲವೇ? ಇದನ್ನು ಎಷ್ಟೋ ವೀರ ಮಾತೆಯರು, ಎಷ್ಟೋ ವೀರ ಪತ್ನಿಯರು ತಮ್ಮ ದುಃಖ ವೇದನೆ ನಡೆಸಿಕೊಂಡು ಪತಿಪುತ್ರರನ್ನು ಬೀಳ್ಕೊಡುತ್ತಿರುವರು. ಅವರಿಗಾವ ಗೌರವವಿಲ್ಲವೇ? ಇರುವುದು ದೇವ ರಣಾಂಗಣದಲ್ಲಿ ಕಾದಾಡುತ್ತಾ ತನ್ನ ಸ್ವಾಮಿಯು ಮಡಿದಾಗ ಗೌರವ ದರ್ಪಿತಳಾಗದ ಮಡದಿ ತಾನೇ ಯಾರಿರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಮೆಚ್ಚಿ ಬರೆಯದ ತಾಯಿ ತಾನೇ ಯಾರಿರು? ಪುರುಷನ ಗೌರವವೇ ನಾರಿಯ ಗೌರವವೇ? ಅದೇ ಅವಳ ಜೀವನದ ಸರ್ವಸ್ವವಲ್ಲವೇ ಸ್ವಾಮಿ? ಹಾಗಾದ್ರೆ ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳೆಯುವೆನು. ನನಗಿನ್ನು ಅಪಜಯವಿಲ್ಲ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಕಣ್ಮಣಿಯೇ ಭೂಲೋಕ ಸುಂದರಿ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ, ಭೂಲೋಕ ಸುಂದರಿ. ಓ ನಲ್ಲೇ ಓ ನಲ್ಲೇ ಏನೋ ಮೋಡಿ ಮಾಡಿದೆಯಲ್ಲೇ ನಿನ್ನ ಕಣ್ಣಲ್ಲೇ ಪ್ರತಿ ಪ್ರಿಯ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ, ಭೂಲೋಕ ಸುಂದರಿ. ಸಪ್ತಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ, ಸಪ್ತಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ, ನೀ ನನಗೆ ಗತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ನೀ ನನಗೆ ಗತಿಯಾದವಳೆ, ಕಾಣದ ಸುಖವನ್ನು ತಂದವಳೆ. ಬಾವಾರೆ ಬಾವಾರೆ ಬಾರೆ ನನ್ನವಳೆ ಪ್ರೇತಿ ಪ್ರಿಯ ಪ್ರೇತಿ ಸ್ವಾಮಿ. ಪ್ರೇತಿ. ಪ್ರಿಯ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆ, ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ, ಭೂಲೋಕ ಸುಂದರಿ.
ಪ್ರೇಯಸಿ ಸ್ವಾಮಿ ದೇವಿ ಆಯಸವಾಯಿತೆ ಇಲ್ಲ ಪ್ರಿಯ. ಇಲ್ಲವೇ ಸಂತೋಷವಾಯಿತೆ ಸಂತೋಷ, ಸಂತೋಷ. ಹಾಡಿ ಪ್ರಿಯ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿ ಭೂಲೋಕ ಸುಂದರಿ ಭೂಲೋಕ ಸುಂದರಿ. ಸ್ವಾಮಿ ನಿಮ್ಮ ಮಾತಿನ ಇತ್ತರೆ ಬರುತ್ತಿರುವುದು ಅಲ್ಲಿ ನೋಡಿ. ಅಮ್ಮ ನಮಸ್ಕರಿಸುವರು. ಕುಮಾರ, ನಿನಗೆ ಮಂಗಳವಾಗಲಿ. ಅಮ್ಮ ನಿಮ್ಮ ಆಶೀರ್ವಾದವು ಸರ್ವಾದ ನನ್ನನ್ನು ರಕ್ಷಿಸಿರಲಿ. ಕಂದ, ಈ ದಿನ ದ್ರೋಣದ ಚಕ್ರವನ್ನು ಭೇದಿಸುವಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದಂತೆ ನಿಜವೇ ಕಂದ? ಹೌದು ಹೌದು ತಾಯಿ. ಸ್ವಾಮಿ ಈ ವಿಚಾರವನ್ನು ನನಗೆ ಹೇಳಲೇ ಇಲ್ಲ. ಇಲ್ಲ ಪ್ರಿಯ. ಮೊದಲು ತಾಯಿಗೆ ನಂತರ ಮಡದಿಗೆ. ಬಾ ಹೌದು ಕುಮಾರ. ತಾಯಿ, ಈ ದಿನ ನನ್ನ ಸುಭದ್ರಾದೇವಿಯು ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸಿವೆ. ಹೌದು ಕಂದ. ನಿಮ್ಮ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣಾಚಾರ್ಯರು ಸ್ತಂಭಿತರಾಗು ನನ್ನನ್ನು ಆಶೀರ್ವದಿಸು ತಾಯಿ. ಬಾ ಕುಳಿತುಕೋ ಕಂದ, ಆಶೀರ್ವದಿಸುವೆನು. ಜಯಶಾಲಿಯಾಗು ಪ್ರಿಯ ಕಂದನೆ, ಕುಮಾರ, ಈ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಪಾಲನಂದನ ಆಶೀರ್ವಾದವು, ಈ ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ. ಜಯಶಾಲಿಯಾಗಿ ಹೋಗಿ ಬಾ ಕಂದ. ಅಮ್ಮ ಅನುಗ್ರಹಿತನಾದಿರು. ನಿಮ್ಮ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸಿ ಬರುವೆನು. ಅಮ್ಮ ನೋವೆಂಬುದು ಅರಿಯದ ಈ ನನ್ನ ಮರುಮಲ್ಲಿಗೆಯನ್ನು ನಿಮ್ಮ ಕೈಯಲ್ಲಿಡುವೆನು. ಪ್ರತಿಯೊಬ್ಬ ಭಾರ ನಿಮ್ಮದಾಗಿರಲಿ. ಪ್ರೇಯಸಿ, ಪ್ರಿಯ ನಾನಿನ್ನು ಕುಮಾರ, ಹೋಗಿ ಬರುವೆನು. ನಿಧಾನವಾಗಿ ಸ್ವಲ್ಪ ಇರು. ದುಃಖಿತ ಬಿಡುತ್ತೆ. ಧೈರ್ಯವಾಗಿರು. ಸ್ವಾಮಿ ನನ್ನನ್ನು ಇನ್ನೂ ಕ್ಷಣ ಕಾಲವನ್ನು ಕಳೆಯಬಾರದೆ. ಇಲ್ಲ ಪ್ರೇಯಸಿ, ಆಗಬಹುದು ಪ್ರೇಯಸಿ. ಕಳಿ ಪ್ರಿಯ ಪ್ರೇಯಸಿ, ಸ್ವಾಮಿ
1 2 3 4 ಹೋಗೋಣ ವಿಶ್ರಾಮ್. ಬನ್ನಿ ಪ್ರಿಯ. ಹೊಟ್ಟೆ ಭಾಗ ಭೀಮ. ಓ ದುಶ್ಯಾಸನ, ಇರುವೆಯಾ? ಲೋ ಭೀಮ, ಓ ದುಶ್ಯಾಸನ, ಈ ದಿವಸಕ್ಕೋಸ್ಕರನೇ ಸಿದ್ಧನಾಗುವಲ್ಲ ಯುದ್ಧಕ್ಕೆ ನಾನು ಹಲವು ದಿನಗಳಿಂದ ಕಾಯುತ್ತಿದ್ದನು. ಸಿದ್ಧನಾಗುವಲ್ಲ ಯುದ್ಧಕ್ಕೆ ಅದೇ ಶಪಥ ಮಾಡಿ ನಾನು ಆ ಯುದ್ಧಕ್ಕೆ ಕಾಯುತ್ತಿರುವೆನು. ಯುದ್ಧವೆಂದರೆ ಏಕಚಕ್ರ ನಗರದ ಮಕರ ಮಂಡಿ ಅನ್ನವೆಂದು ತಿಳಿದೆಯಾ? ಕೆಲವೋ ಹೊಟ್ಟೆ ಬಾಕ ಭೀಮ, ಸಿದ್ಧನಾಗು ಮಲ್ಲ ಯುದ್ಧಕ್ಕೆ. ಸಿದ್ಧನಾಗು. ಆಹಾ. ಹೊಟ್ಟೆ ಭಾಗ ಭೀಮ, ನಿನ್ನ ಕರಳನ್ನು ಬಗೆದು ಪಾಂಚಾಲಿ, ಪಾಂಚಾಲಿ ಎಲ್ಲಿರುವೆ? ಬೇಗ ಬಾ. ದುಶ್ಯಾಸನನ ಬಿಸಿನೆತ್ತರು ತಂದಿರುವೆ. ಛೀ, ಪಾಪಿ ತಾಯಿ ಮೂರ್ಖ. ಪ್ರಾಣೇಶ್ವರ, ಎಷ್ಟೇ ಆದರೂ ನೀವೇ ಅಲ್ಲವೇ ಪುರಶ್ರೀಗಳ ಶಿಖಾಮಣಿ? ಪ್ರಾಣೇಶ್ವರ, ನಗೋರಾಗಿ ಇದೇಕೆ ಇಷ್ಟೊಂದು ಕೋಪ? ಪ್ರಾಣೇಶ್ವರ ನಗುವುದು ಬರುವುದಿಲ್ಲವೇ? ಅಣ್ಣ, ಇದು ಪ್ರೇಮ ಏಕೋ ಪ್ರಾಣೇಶ್ವರ, ಬನ್ನಿ ಹೋಗೋಣ. ಧರ್ಮರಾಜ, ಇನ್ನು ಈ ಸರೋವರದಲ್ಲಿ ದುರ್ಯೋಧನನು ಜಲಸ್ತಂಭ ಮಂತ್ರವನ್ನು ಜಪಿಸುತ್ತಾ ಕುಳಿತಿರುವನು. ಇನ್ನು ಅಮೃತವಾಣಿಯಿಂದ ಒಂದು ಸಲ ಕರೆ ಧರ್ಮನಂದನ.
ಏಕೆ ಅಡಗಿ ಕುಳಿತಿರುವೆ? ಬಾ, ಹೊರಗೆ ಬಾ ಸ್ವಲ್ಪ. ಧರ್ಮರಾಜ, ಈ ಕೆಲಸವು ನಿನ್ನಿಂದ ಆಗುವುದಿಲ್ಲ. ಈ ಕಡೆ ಬನ್ನಿ. ಭೀಮಾ, ವಾಸುದೇವ, ಈ ಸರೋವರ ಒಂದು ಸಾರಿ ಅಪ್ಪಳಿಸು. ದುರ್ಯೋಧನು ತಾನೇ ಎತ್ತು ಬರುವನು. ಓ ದುರ್ಯೋಧನ, ನಮಗಾಗಿ ಎದರಿ ಈ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಹೊರಗೆ ಬಾರೋ ಹೇಳಿ. ಏಕೆ ಸುಮ್ಮನೆ ಕೂಗುವೆಯಾ ಭೀಮ? ಕೊನೆಯ ದಿನವೆಂದು ವಿಶ್ರಾಂತಿಗಾಗಿ ಬಂದಿದ್ದೇನೆ. ಎಷ್ಟು ನೀನು ಯಾವ ಪಕ್ಷ ವಹಿಸುವೆಯೋ ಅವರಿಗೆ ಎಂಬುದನ್ನು ನಾನು ಮೊದಲೇ ಬಲ್ಲೆನು. ಭೀಮಸೇನ, ದುರ್ಯೋಧನನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನ ಮಾಡುತ್ತಿರುವನು. ಏನೆಂದು ಉತ್ತರ ಕೊಡುವೆ? ಓ ದುರುಳ ದುರ್ಯೋಧನ, ಸಿದ್ಧರಾಗು, ಮಲ್ಲ ಯುದ್ಧಕ್ಕೆ ಸಿದ್ಧರಾಗು. ಅಲ್ಲ ನೀನು ಬೇಗ ಬಾರ ಮಲ್ಲ ಯುದ್ಧಕ್ಕೆ. ನೀನು ಬೇಗ ಬಾರ ಮಲ್ಲ ಯುದ್ಧಕ್ಕೆ. ಅಲ್ಲ ನೀನು ಸೊಲ್ಲ ನಿಲ್ಲಿಸಿ ಮಲ್ಲ ಬಿಡುವೆನು. ಅಲ್ಲ ನೀನು ಸೊಲ್ಲ ನಿಲ್ಲಿಸಿ ಮಲ್ಲ ಬಿಡುವೆನು. ನಿನ್ನ ಸ್ತೋಮ ಮುರಿದು ಭೂಮಿಗಿಡುವನು. ಕಾಮ ಅರವಿಂದ ನಾಮ ಕೈವೆನು, ನಾಮ ಕೈವೆನು. ದೈವನಿಂದ ಸ್ತೋಮ ಮುರಿದು ಭೂಮಿಗಿಡುವನು. ಕಾಮ ಅರವಿಂದ ನಾಮ ಕೈವೆನು, ನಾಮ ಕೈವೆನು. ಭೀಮ, ಸಿದ್ಧರಾಗ ಮಾಡಿದ್ದಕ್ಕೆ ಸಿದ್ಧರಾಗ. ಭೀಮ, ಏನಾಗಿರೋದು ನೋಡು. ಭೀಮನನ್ನು ರಕ್ಷಿಸಿ ವಾಸುದೇವ. ಧರ್ಮನಂದನ, ಸ್ವಲ್ಪ ನಿಧಾನಿಸಿ. ಭೀಮನು ವಿಶ್ರಾಂತಿ ಪಡೆದಿರುವನು. ಬಲೇ ಭಾವ, ಬಲೆ. ನೀನು ಪರಾಕ್ರಮಿಯೇ ಸರಿ. ಭಾವ ಭೀಮಸೇನ, ಏಕಚಕ್ರದ ಮಕನ ಬಂಡಿ ಅನ್ನವೆಂದು ತಿಳಿದಿರುವೆಯ? ಏಳು ಭಾವ, ತೊಡೆಯನ್ನು ತಟ್ಟಿ ಯುದ್ಧವನ್ನು ಮಾಡು. ನನ್ನ ಅಜ್ಞಾನವು ಈಗ ಅರಿಯಿತು ಕೃಷ್ಣ. ಅಲ್ವಾ ದುರುಳ ದುರ್ಯೋಧನ, ಸಿದ್ಧನಾಗುವುದಾ ಯುದ್ಧಕ್ಕೆ? ಅಲ್ವಾ ಭೀಮ, ಈ ದುರುಳ ದುರ್ಯೋಧನ, ಭೀಮ, ದುರ್ಯೋಧನ, ಸಿದ್ಧನಾಗು ಇದಕ್ಕೆ, ಸಿದ್ಧನಾಗು.
ಸರಕಾರ ಯುದ್ಧಿಸ ಭೀಮ. ಬಕನ ಬಂಡಿ ಅನ್ನವನ್ನು ತಿಳಿದಿರುವೆಯಾ? ತೊಡೆಯನ್ನು ತೊಟ್ಟು ಯುದ್ಧವನ್ನು ಮಾಡು ಬಾವ. ಎಲ್ಲಿ ನನಗಿದೆ ಸಿದ್ಧರಾಗು. ಬಾವ, ಬಾ ಭೀಮನು ನಿರಸ್ತನಾಗಿರೋನು, ಸ್ವಲ್ಪ ಸಮಾಧಾನಿಸು. ಸರಕಾರ ಯುದ್ಧಿಸ ಭೀಮ. ಬಾವ ಭೀಮಸೇನ, ಯಾಕೆ ಏನಾಯಿತು? ಸಿದ್ಧರಾಗಿದ್ದಕ್ಕೆ ಬಾವ ಧರ್ಮನಂದನ, ದುರ್ಯೋಧನು ಅದನಾದನು. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಧರ್ಮನಂದನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ, ಎಲ್ಲರೂ ಬನ್ನಿರಿ. धर्मराज महाराज की, धर्मराज महाराज की, धर्मराज महाराज की, हस्तिनावति रत्न सिंहासन धर्मराज महाराज की. ಮಾಡಿದ ಬಾಮಾರಮಣನಿಗೆ ಮಂಗಳವನ್ನು ಪಡೋಣ.
ಬಡ್ಬಡಿ ಸಾಕು ಸಾಕು जय मंगलदायक हरिये जय पावन शौरि मुरारी जय मंगलदायक हरिये जय मंगलदायक हरिये जय पावन शौरि मुरारी जय मंगलदायक हरिये मंगलवर गुण श्रीलोला जय मंगलवर गुण श्रीलोला जय 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 मंगलदायक हरिये जय पावन शौरि मुरारी जय मंगलदायक हरिये लक्ष्मी रमण गोविंद ರಮಣ ಗೋವಿಂದ ಸ್ವಾಮಿ ಶಿವನಾರಾಯಣ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯವರದ ಗೋವಿಂದ ಕಮ್ಮಪ್ಪ ನಿಪಾದ ಗೋವಿಂದ ಕಮ್ಮ ನರಸಿಂಹ ನಿಪಾದ ಗೋವಿಂದ ಬೆಟ್ಟರಾಯ ನಿಪಾದ ಗೋವಿಂದ ಕಣವಪ್ಪ ನಿಪಾದ ಗೋವಿಂದ ಬೆಟ್ಟ ತಿಮ್ಮಪ್ಪ ನಿಪಾದ ಗೋವಿಂದ ಪಾರ್ವತಿ ಪದೇ ರಾಮದೇ ಶ್ರೀ ಶ್ರೀ ಯೋಗ ನರಸಿಂಹ ಸ್ವಾಮಿ ಕೃಪಾಭೋಜನ ನಾಟಕ ಮಂಡಳಿಕ್ಕೆ ಶ್ರೀ ಶ್ರೀ ಯೋಗ ನರಸಿಂಹ ಸ್ವಾಮಿ ಕೃಪಾಭೋಜನ ನಾಟಕ ಮಂಡಳಿಕ್ಕೆ ಶ್ರೀ ಶ್ರೀ ಯೋಗ ನರಸಿಂಹ ಸ್ವಾಮಿ ಕೃಪಾಭೋಜನ ನಾಟಕ ಮಂಡಳಿಕ್ಕೆ ಏನೇ ಬರಲಿ ಶಾಂತಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಲೋ ಕಳೆದ ಎರಡೂವರೆ ತಿಂಗಳಿಂದ ನಾಟಕವನ್ನ ಪ್ರಾಕ್ಟೀಸ್ ಮಾಡಿದಂತಹ ನಮ್ಮ ಮಾಸ್ಟರ್ ಶಿವರಾಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ತಬಲಾ, ಹಾರ್ಮೋನಿಯಂ ಎಲ್ಲ ನಿಮ್ಮ ವಾದ್ಯ ವೃಂದದವರು ದಯಮಾಡಿ ಒಂದು ಸಣ್ಣ ಅಭಿನಂದನಾ ಸಮಾರಂಭ. ದಯಮಾಡಿ ಶಿವರಾಮ್ ಸರ್ ದಯಮಾಡಿ ಸ್ಟೇಜ್ಗೆ ಬರಬೇಕಾಗಿ ವಿನಂತಿ. ಹಾಗೆ ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದಂತಹ ಗೋವಿಂದರಾಜ ಆಚಾರ್ಯ ಅವರು ಬರ್ಲಿಕ್ಕಾಗಲ್ಲ. ಹಾಗಾಗಿ ಅವರಿಗೆ ಅಲ್ಲಿಗೆ ಹೋಗಿ ಬಂದ್ರೆ ತುಂಬಾ ಒಳ್ಳೇದು. ಯಾರಾದ್ರೂ ಅವ್ರನ್ನ ಸಹಾಯಕ್ಕೆ ತಗೊಂಡು ಕರ್ಕ ಬಂದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ದಯಮಾಡಿ ವಾದ್ಯ ವೃಂದದವರು ದಯಮಾಡಿ ಎಲ್ಲರೂ ಇನ್ಕ್ಲೂಡಿಂಗ್ ಮಾಸ್ಟ್ರು ಸ್ಟೇಜ್ ಬಗ್ಗೆ ಬರಬೇಕಾಗಿ ವಿನಂತಿ. ಅದ್ಭುತವಾದ ನಾಟಕವನ್ನ ಯುವಕರಿಂದ ಮಾಡಿಸಿದಿರಿ. ನಿಮಗೆ ನಮ್ಮ ಊರಿನ ಪರವಾಗಿ ಈ ಯೋಗ ನರಸಿಂಹ ಸ್ವಾಮಿ ನಾಟಕ ಮಂಡಳಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಯುವ ಪ್ರತಿಭೆಗಳನ್ನ ಇಟ್ಕೊಂಡು ಕನಸಲ್ಲೂ ಆಗ್ತಿರುವಂತಹ ಅದ್ಭುತವಾದ ನಾಟಕವನ್ನ ಇವತ್ತು ಈ ಯೋಗ ನರಸಿಂಹಸ್ವಾಮಿ
ನಾಟಕ ಮಂಡಳಿಯ ಪ್ರಯುಕ್ತ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಕಳೆದ ಬಾರಿ ಕೂಡ ಒಂದು ನಾಟಕವನ್ನ ಇದೇ ರಂಗಭೂಮಿಯಲ್ಲಿ ಮಾಡಿದ್ವಿ. ಆದರೆ ಇದಕ್ಕಿಂತನೂ 10 ಪಟ್ಟು 100 ಪಟ್ಟು ಯಶಸ್ಸನ್ನ ಈ ಬಾರಿ ನಾವು ನೋಡಿದ್ದೇವೆ. ನಾನು ಊಹಿಸಿರಲಿಲ್ಲ. ಬಹಳ ಒಬ್ರಿಗಿಂತ ಒಬ್ರು ಅಚ್ಚುಕಟ್ಟಾಗಿ ಪಾತ್ರವನ್ನ ಮಾಡಿದ್ರು. ಕಾರಣ ಅದಕ್ಕೆ ಮಾಸ್ಟರ್ ಅಂತ ನಾನು ಅನುಭವಿಸ್ತೀನಿ. ಮಾಸ್ಟರ್ ಅವರ ಶಿಸ್ತು ಹೇಳ್ತಾ ಇದ್ರೆ ಎಲ್ಲ ಹುಡುಗರು ನನಗೆ ಬಹಳ ಸ್ಟ್ರಿಕ್ಟ್ ಇದ್ದಾರೆ ಮಾಸ್ಟರ್ ಅಂತ. ಆ ಕಾರಣದಿಂದನೇ ನಾಟಕ ಅದ್ಭುತವಾಗಿ ಯಶಸ್ವಿಯಾಗಿ ಕಾರಣ ಆಗಿದೆ ಅಂತ ನಾನು ಭಾವಿಸ್ತೀನಿ. ಶ್ರೀ ಯೋಗ ನರಸಿಂಹ ಸ್ವಾಮಿ ನಾಟಕ ಮಂಡಳಿಯ ಎಲ್ಲ ಕಲಾಭಿಮಾನಿಗಳಿಂದ ಮತ್ತು ಈ ಊರಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ಒಂದು ಸಣ್ಣ ಅಭಿನಂದನೆ. ಕಲೆಯನ್ನ ಪ್ರೋತ್ಸಾಹಿಸಿ ಕಲೆಯನ್ನ ಊರಿಂದ ಊರಿಗೆ ನಾಟಕಗಳ ಮೂಲಕ ಪರಿಚಯಿಸ್ತಾ ಇರ್ತಕ್ಕಂಥ ಶಿವರಾಮ್ ಸರ್ ಅವರಿಗೆ ಮುಂದೆ ಯಶಸ್ಸು ಸಿಗಲಿ. ಇಂತಹ ಹೆಚ್ಚು ಹೆಚ್ಚು ನಾಟಕಗಳು ಪ್ರಚಾರ ಆಗಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತೇನೆ. ದಯಮಾಡಿ ಹಾಗೆ ನಾವೆಲ್ಲ ವಾದ್ಯವೃಂದದವರು ಕೂಡ ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ಐನೂರು ಬರಕ್ಕಾಗ್ಲಿಲ್ಲ. ಆಯ್ತು, ಬರೋದ್ ಬೇಡ, ಅಲ್ಲೇ ಇರ್ಲಿ. ದಯಮಾಡಿ ಅಲ್ಲಿಗೆ ಹೋಗಿ ಅವ್ರಿಗೊಂದು ಸಣ್ಣ ಅಭಿನಂದನೆಯನ್ನ ಸಲ್ಲಿಸೋಣ. ನಾಟಕ ಆಡಿದ್ರೆ ಮಾತ್ರ ಅಲ್ಲ, ನೋಡಿದ್ರು ಕೂಡ ಬಹಳ ಇಂಪಾರ್ಟೆಂಟ್. ಈ ಕ್ಷಣದವರೆಗೂ ನೀವೆಲ್ಲರೂ ಇದ್ದೀರಿ ಅಂದ್ರೆ ತುಂಬಾ ಯಶಸ್ವಿಯಾಗಿ ನಾಟಕ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಆ ಕಾರಣದಿಂದ 8:30 ಈಗ ಆಗ್ಲೇ 6 ಗಂಟೆ ಆಗ್ತಾ ಇದೆ. ಈ ಕ್ಷಣದವರೆಗೂ ಕೂಡ ತಾವೆಲ್ಲರೂ ಕೂಡ ಚೇರ್ನ ಬಿಡದೆ ಇಲ್ಲಿ ನೋಡ್ತಾ ಇದ್ದೀರಿ ಅಂದ್ರೆ ಆ ಯಶಸ್ಸಿಗೆ ಕಾರಣರಾಗಿದ್ದೀರಿ. ದಯಮಾಡಿ ನಮ್ಮ ಈ ಒಂದು ನಾಟಕಕ್ಕೆ ಬಹಳ ಶ್ರದ್ಧೆ ವಹಿಸಿ ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಹಳ ಶ್ರಮ ವಹಿಸಿದ ಕೃಷ್ಣ ಪಾತ್ರ ಮಾಡಿದಂತ ನಾಗರಾಜ್ ಅವರಿಗೆ ಒಂದು ಸಣ್ಣ ಸನ್ಮಾನ. ಹೌದು, ತಮ್ಮ ಕೆಲಸ ಕಾರ್ಯಗಳ ನಡುವೆ ಕೂಡ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ. ಪಾತ್ರಧಾರಿಗಳು ಅವರದೇ ಆದ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ನಿವೃತ್ತರಾಗಿರ್ತಾರೆ. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ನಾಟಕವನ್ನು ಯಶಸ್ವಿಯಾಗಿ 2ನೇ ಬಾರಿಗೆ ಮಾಡಿದ್ದಾನೆ. ನಾಗನ ಜವಾಬ್ದಾರಿ ಹೆಚ್ಚಿದೆ, ಹಾಗಾಗಿ ಅವನಿಗೆ ಅಭಿನಂದನೆ ಸಿಗಬೇಕು ಅಂತ ನಾನು ಭಾವಿಸ್ತೀನಿ. ಎಲ್ಲ ಎತ್ಕಬರವಾ ಇಲ್ಲ ಅವೇ ಎತ್ಕೊಬಂದ್ರು ಯಾರು ಇದ್ದವ ಇಲ್ಲ. ಅಂಗಡಿ ಸ್ವಾಮಣ್ಣನಿಗೂ ಕೂಡ ಅಭಿನಂದನೆಗಳು. ವಾದ್ಯಗೋಷ್ಠಿಯನ್ನು ಮಾಡಿಕೊಟ್ಟಂತ ಎಲ್ಲ ತಬಲಾ ವೃಂದದವರಿಗೂ ಕೂಡ ತುಂಬು